ಭಾರತದಲ್ಲೇ ನಂಬರ್ 1 ಕುಸ್ತಿ ಪಂದ್ಯಾವಳಿ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಪಟ್ಟಣದಲ್ಲಿ ನಡೀತಾ ಇದೆ. ರಾಜು ಪೇಜೋಳಿ ಅವರ ನೇತೃತ್ವದಲ್ಲಿ ಏನು ಭಾರತದಲ್ಲೇ ನಂಬರ್ 1 ವಿಶ್ವ ದಾಖಲೆಯನ್ನ ಮೆರೆದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಆಗಿರ್ಬೋದು, ಪಟ್ಟಣದವರಾಗಿರ್ಬೋದು, ಇಲ್ಲಿಯ ತಾಲೂಕಿನವರಾಗಿರ್ಬೋದು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ, ಏನ್ ಹೇಳ್ತಾರೆ ರಾಜು ಪೇಜೋಳಿ ಅವರ ಈ ಒಂದು ಅತ್ಯುತ್ತಮ ಕಾರ್ಯಕ್ಕೆ ಅವರನ್ನೇ ಕೇಳ್ಕೊಂಬರೋಣ ಬನ್ನಿ. ಕೆಲಸ ಮಾಡ್ತಾ ಇದ್ದಾರೆ ಹಳಿಯಾಳದಾಗ ಒಂದು ಜಾತ್ರೆ ಒಂದು ರೀತಿಯಾದ ಕ್ರಿಯೇಟ್ ಆಗೈತಿ ಏನಂತೀರಿ? ಇದು ಭಾಳ ಒಳ್ಳೆ ಕೆಲಸ ರೀ. ಯಾಕಂದ್ರೆ ಇದು ದೇಶೀಯ ಕ್ರೀಡೆ ಆಕೈತ್ರಿ. ಇದಕ್ಕೇನವ್ರ ರಾಜಣ್ಣವ್ರೇನು ಸಪೋರ್ಟ್ ಕೊಡತ್ತಾರಲ್ಲ, ಇಲ್ಲಿ ಯುವಕರಿಗದು ಭಾಳ ಒಂದು ಫೋಕಸ್ ಕೊಟ್ಟಂಗ್ರಿ ಅದ. ಯಾಕಂದ್ರೆ ಭಾರತ ದೇಶದ ಎಲ್ಲ ರಾಜ್ಯಗಳ ಪೈಲ್ವಾನರೇ ಬರ್ತಾ ಇದ್ದಾರೆ ರೀ. ಅಂದ್ರೆ ಒಂದು ಸ್ಕೋಪ್ ಇದ್ದಂಗೆ ರೀ. ಅಂದ್ರೆ ಇದು ದೇಶಿ ಕ್ರೀಡೆ ಅಲ್ರಿ, ಇದೊಂದು ದೇಹಕ್ಕೆ ಒಂದು ಶಕ್ತಿ ಕೊಡುವಂಥ ಕ್ರೀಡೆ ರೀ ಇದು. ಇಂಥ ಕ್ರೀಡೆ ಆಯೋಜನೆಯಿಂದ ಹಳ್ಯಾಳದ ಹೆಸರು ರಾಷ್ಟ್ರೀಯ ಮಟ್ಟದಲ್ಲೂ ಆಗ್ತೈತಿ, ಮತ್ತಿಲ್ಲಿ ಲೋಕಲ್ ಇದ್ದ ಮಕ್ಕಳಿಗೂ ಉತ್ಸಾಹ ಸಿಗ್ತೈತಿ. ಅಂದ್ರೆ ಕುಸ್ತಿಯೊಳಗೆ ನಾನು ಹೋಗಬೇಕು, ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂಥೇಳಿ ಎಲ್ಲ ಬಿಟ್ಟು ಅದು ಕ್ರಿಕೆಟ್, ಆಮ್ಯಾಗ ಅರ್ಧ ಮಂದಿ ಹುಡುಗರ ಮೊಬೈಲ್ ನೋಡೋದು, ಖಾಲಿ ಮೊಬೈಲ್ನಾಗ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದು ಮಾಡೋದು ಮಾಡತ್ತಾರೆ ರೀ. ಅದು ಅವ್ರ ಆಸಕ್ತಿಯನ್ನು ಕುಸ್ತಿಗೆ ಮಾಡ್ಕೊಂಡ್ರೆ ಅವ್ರಿಗೆ ದೇಹಕ್ಕೂ ಚಲೋ, ನಮ್ಮ ರಾಷ್ಟ್ರಕ್ಕೂ ಚಲೋ, ನಮ್ಮ ರಾಷ್ಟ್ರ ಸದೃಢವಾಗ್ತೈತಿ ಯುವಕರಿಂದ ಅಂಥೇಳಿ ನಾ ಇಚ್ಛೆ ಮಾಡ್ತೀನಿ ಸರ್. ಹಲೋ ಸರ್, ನಮಸ್ಕಾರ ರೀ. ನಮ್ಮ ಇಷ್ಟು 50 ವರ್ಷ ಆತ್ರಿ ಇಂಥ ನಮಗೆ ವ್ಯಕ್ತಿ ಸಿಗಲಿಲ್ಲ. ನಮ್ಮ ರಾಜೋಣ ಅಂದ್ರೆ ಹೈಟ್ ನಮಗೆ ಇದ್ರಾಗ ನಮಗೆ ಭಾಳ ಉಮೇದು ಬಂದಿದ್ರಿ. ಮತ್ತು ಈಗ ಅವ್ರು ಮುಂದೆ ನಮಗೆ ಅವ್ರಿಗೆ ಭಾಳ ಪ್ರಿಕಾಷನ್ ಆಗ್ಬೇಕು ರೀ. ಅವ್ರಿಗೆ ನಮಗೆ ಹಿಂದಕ್ಕೆ ನಮಗೆ ಇವು ಇದ್ರೆ ಸಂಗೋರೆಯನ್ನ ಅದಂಗೆ ಹೆಚ್ಚಿಗೆ ಮಾಡ್ತಾರೆ ಇವ್ರಿಗೆ. ಹಂಗೆ ನಮಗೆ ಅದ ರೀ. ಮತ್ತು ಇದು ಮುಂದೆ ಇವ್ರಿಗೆ ದೇವ್ರ ಅರಿಸ್ಕೊಡ್ರಿ ರೀ, ಚಲೋ ಆಗಲಿ ನಮಗೆ. ಹಿಂಗೆ ನಮಗೆ ಇಂಥ ಇಪ್ಸಿ ಬೇಕು ರೀ ನಮಗೆ ರೀ ಸರ್. ಯಾರು ಮಾಡಿರಿ ಇನ್ನೂ ತನಕ. ಈಗ ನಾವು 50 ವರ್ಷ ಆತ್ರಿ ನಮ್ದು, ಇನ್ನೂ ತನಕ ಯಾರು ಮಾಡಿಲ್ಲ. ಈಗ ಮಾಡೋದು ತಾರೀಫ್ ಮಾಡೋದ್ರಿ ಅವ್ರದ್ದು. ನಮ್ಮ ಮರಾಠಿ ಒಳಗೆ ಅಂದ್ರೆ ಇಂಥ ಜನ ಯಾರು ಹುಟ್ಟಿಲ್ಲ ಇನ್ನೂ ತನಕ. ಅವ್ರಿಗೆ ಮತ್ತು ಇನ್ನೂ ಅವ್ರಿಗೆ ಭಾಳ ಇದಾಗಲಿ, ಮುಂದೆ ಬರೀಲಿ ರೀ, ಚಲೋ ಆಗಲಿ, ನಮ್ಮದು ಆಶೀರ್ವಾದ ರೀ ಅವ್ರಿಗೆ. ಮತ್ತು ನಮ್ಮ ಹುಡುಗರೆಲ್ಲ ಮತ್ತು ಈಗ ಚಲೋ ಕಲಿಯಾತಾರ. ಇವ್ರ ಬಗ್ಗೆ ಇದು ಅದ ಬಿಟ್ಟಿದ್ರಿ ಈಗ ಎಲ್ಲರೂ. ಈಗ ಮತ್ತು ಇವ್ನ ಮತ್ತೆ ಈಗ ಕಲಿಯಾತಾರ ನಮ್ಮ ಹುಡುಗರೆಲ್ಲ, ಇವ್ರ ಬಗ್ಗೆ ಎಲ್ಲರೂ ಕುಸ್ತಿ ಅಂತೆಲ್ಲ ಬಿಟ್ಟುಬಿಟ್ರಿ ನಮ್ಮ ಎಲ್ಲ ಜನ. ಹಾಂ, ರಾಜು ಅಂದ್ರೆ ಮತ್ತೀಗ ಸ್ಟಾರ್ಟ್ ಆಗತ್ತೆ ನೋಡ್ರಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಿಂಗಪ್ಪ ಗೌಡ ಅಂಥೇಳಿ. ನಾನು ಇದೇ ಹಳ್ಯಾಳ ಕ್ಷೇತ್ರದ ನಂದಿಗದ್ದ ಗ್ರಾಮದಿಂದ ಬಂದಿರುವಂಥ ಹುಡುಗ. ಶ್ರೀ ರಾಜು ಪೇಜೋಳಿಯವರು ಇದೇ ಬರುವ ಜನವರಿ 18ನೇ ತಾರೀಕು ಹಳ್ಯಾಳ ತಾಲೂಕಿನಲ್ಲಿ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ಇರಾನಿನ ಬಹುದೊಡ್ಡ ಪೈಲ್ವಾನರು ಹಾಗೂ ನೇಪಾಳದ ಥಪ್ಪ ಅಂತ ಪೈಲ್ವಾನರು ಕೂಡ ಈ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ರಾಜು ಪೇಜೋಳಿಯವರು ಈ ಒಂದು ಕ್ಷೇತ್ರದಲ್ಲಿ ಯಾಕೆ ಇಷ್ಟೊಂದು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ, ಈ ನಮ್ಮ ಹಳ್ಯಾಳ ಭಾಗದಲ್ಲಿ ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟವನ್ನು ಸ್ಪರ್ಧಿಸುವಂಥ ಸ್ಪರ್ಧಾಳುಗಳು ಈ ಭಾಗದಲ್ಲಿ ಇದ್ದಾವೆ. ಹಾಗಾಗಿ ಗ್ರಾಮೀಣ ಮಟ್ಟದಿಂದ ಸ್ಪರ್ಧಾಳುಗಳು ಮೇಲಕ್ಕೆ ಬಂದು ಈ ಕ್ಷೇತ್ರದ ಒಂದು ಹೆಸರನ್ನು ರಾರಾಜಿಸುವ ಕೆಲಸವನ್ನು ಅವರು ಮಾಡಲಿ ಅಂಥೇಳಿ ಸ್ವಂತ ಹಣದಿಂದ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೇವಲ ಕ್ರೀಡೆಗೋಸ್ಕರ ಅಲ್ಲ, ಸಾಮಾಜಿಕ ಕಳಕಳಿಯಲ್ಲಿ ಅವರು ಸುಮಾರು 16 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಈಗ ಕಳೆದ ಆಗಸ್ಟಲ್ಲಿ ನಿವೃತ್ತಿಯಾಗಿ ಬಂದಿದ್ದಾರೆ. ತದನಂತರ ಅವರು ರಾಷ್ಟ್ರ ಸೇವೆ ಬಿಟ್ಟು ಅದಾದ ನಂತರ ಈ ಸಮಾಜ ಸೇವೆಯಲ್ಲೂ ಕೂಡ ತಮ್ಮ ಏನಾದರೂ ಒಂದು ಪಾಲು ಇರಲಿ ಅಂಥೇಳಿ ಈ ಕ್ಷೇತ್ರದ ಜನತೆಗೋಸ್ಕರ ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಕೆಲವೊಬ್ಬರು ಜನ ತಿಳ್ಕೊಂಡಿರ್ಬೋದು ಇದು ರಾಜಕೀಯ ಉದ್ದೇಶಕ್ಕೋಸ್ಕರ ಅಂತ ಹೇಳಿ. ಯಾವುದೇ ರಾಜಕೀಯ ಉದ್ದೇಶ ಅಲ್ಲ. ಅವರು ಒಂದು ಕಾಳಜಿ ಇರೋದು ಈ ಭಾಗದ ಜನ ಹಾಗೂ ಈ ಸುತ್ತಮುತ್ತಲಿನ ತಾಲೂಕುಗಳಲ್ಲಿರುವ ಜನ, ಯುವ ಜನತೆ ಈ ಕೆಟ್ಟ ಚಟವನ್ನು ಬಿಟ್ಟು ಈ ಕ್ರೀಡಾ ಆಸಕ್ತಿಯನ್ನು ಬೆಳೆಸಿಕೊಂಡು ತಮ್ಮ ದೇಶಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕನ್ನುವ ಉದ್ದೇಶ ಇಟ್ಕೊಂಡು ಮುಂದುಗಡೆ ಬನ್ನಿ. ಅವರು ಬ್ಯಾಕ್ ಬೋನ್ ಆಗಿ ನಿಮ್ಮನ್ನು ನಿಂತ್ಕೊಡ್ತಾರೆ. ಹೀಗಾಗಿ ಇದೇ ಬರುವ ಈ ಜನವರಿ 18ರಂದು ಏನು ಕುಸ್ತಿ ಆಯೋಜಿಸಿದ್ದಾರೆ, ಈ ಕುಸ್ತಿಗೆ ರಾಷ್ಟ್ರ ಹಾಗೂ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಹಾಗೂ ಸುಸ್ವಾಗತವನ್ನು ಬಯಸಲು ಇಚ್ಛಿಸುತ್ತೇವೆ. ಧನ್ಯವಾದಗಳು. ಇದು ಒಳ್ಳೆ ಗ್ರಾಮೀಣ ಕ್ರೀಡೆ ಇದು. ಆದರೆ ಇಷ್ಟು ದೊಡ್ಡ ಪ್ರಮಾಣದಾಗ ಎಲ್ಲಿ ಆಗಿಲ್ಲ. ಇಲ್ಲಿ ಈ ಹಳ್ಯಾಳ ತಾಲೂಕಿನ ಪ್ರತಿಯೊಂದು ಹಳ್ಳಿನ ಜನನು ಇದಕ್ಕೆ ಸಪೋರ್ಟ್ ಮಾಡಕತ್ತಾರೆ. ಮನೆ ಹೊಲ ಬಿಟ್ಟು ದುಡಿಯಾಕತ್ತಾರೆ ಇದಕ್ಕೆ. ಯಾವ ಆಸೆ ಆಮಿಷಗಳು ಇಲ್ದಿನ ದುಡಿಯಾಕತ್ತಾರೆ. ಅವರು ಯಾವ ಆಸೆಗಳು ಇಲ್ದ ಮಾಡಕತ್ತಾರೆ. ರಾಜು ಅವರು ಒಂದು ಒಳ್ಳೆ ಕಾರ್ಯ ಮಾಡತ್ತಾರ. ಹಿಂದೆ ಯಾವಾಗ ಇಂಥ ಕಾರ್ಯಕ್ರಮ ಆಗಿತ್ತೇನ್ರಿ ನಿಮ್ಗೆ ಅನುಭವ ಪ್ರಕಾರ? ಇಂಥ ದೊಡ್ಡ ಕಾರ್ಯಕ್ರಮ ಆಗಿಲ್ರಿ. ಇರ್ತಿತ್ತು ಕುಸ್ತಿ, ಇಷ್ಟು ದೊಡ್ಡ ಪ್ರಮಾಣದಾಗ ಆಗಿಲ್ಲ. ಕುಸ್ತಿಯ ನಾಡು ಹಳ್ಯಾಳ ಅಂತ ಹೇಳ್ತಾರೆ.
ಕುಸ್ತಿಯ ನಾಡು ಅಂತಾನೆ ಹೇಳ್ತಾರೆ ಹರಿಯಾಣದಾಗ. ಎಲ್ಲ ಕುಸ್ತಿ ಪಟುಗಳದಾರ, ಕುಸ್ತಿ ನಶಿಸಿ ಹೋಗ್ತಾ ಇತ್ತು. ಇಂಥ ಒಂದು ಈ ದಿನಮಾನಗಳಲ್ಲಿ ಈ ರೀತಿ ಬೆಳೆಸ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಇದು ಕುಸ್ತಿ ನಶಿಸಿ ಹೋಗ್ಬಾರ್ದು ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದಾಗ ಇಟ್ಕೊಂಡಾರೆ. ಅಂದ್ರೆ ಇದನ್ನೆಲ್ಲ ನಮ್ಮದೆಲ್ಲ ನೋಡಿ ಮತ್ತೆ ಬೇರೆ ಬೇರೆ ಕಡೆ ಇಟ್ಕೊಳ್ಳಿ, ಇದನ್ನ ಉಳಿಸ್ಲಿ, ಕುಸ್ತಿ ಅಳಿಸಿ ಹೋಗ್ಬಾರ್ದು, ಇದಕ್ಕೆ ಜೀವ ತುಂಬಬೇಕು ಅನ್ನೋ ಲೆಕ್ಕಕ್ಕೆ ಇಟ್ಕೊಂಡಾರ. ಹರಿಯಾಣದಾಗ ಎಷ್ಟು ದೊಡ್ಡ ಪ್ರಮಾಣದಾಗ ಒಂದು ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ, ಏನ್ ಅನಿಸ್ತೈತ್ರಿ? ಸರ್ ನಾವು ನಾವು ಕೂಡ ಉತ್ಸಾಹಕರ ಇದ್ವಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲೇ ಬಾಡಿಗೆ ನಡೀತಾ ಇದೆ ಅಂತ ಹೇಳಿದರೆ, ಸೊ ರಾಜು ಬೇಜುಳಿ ಅನ್ನೋರು ಎಲ್ಲ ಸ್ಪೋರ್ಟ್ಸ್ಗೆಲ್ಲ ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದೊಳ್ಳೆ ಯುವ ಜನನಾಯಕ ಅಂತ ಹೇಳ್ಬೋದು. ಒಳ್ಳೆಯದಾಗಿ ಪ್ರತಿಭೆಗಳನ್ನು ಗುರುತಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಿಂದನೂ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂದು ದೊಡ್ಡ ಹೆಮ್ಮೆ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ಯಾವಾಗ ನಿಮಗೆ ಗೊತ್ತಿದ್ದ ಪ್ರಕಾರ ಯಾವಾಗ ಆಗಿತ್ತೇನ್ರಿ ಈ ರೀತಿ ಕಾರ್ಯಕ್ರಮ? ಇಷ್ಟೊಂದು ದೊಡ್ಡ ಆಗಿರಲಿಲ್ಲ. ಅಣ್ಣವ್ರದಲ್ಲೇ ಇಟ್ಟಿದ್ರು ಅವರು, ರಾಜು ಬೇಜುಳಿ ಅಣ್ಣವ್ರದ ಇದರಲ್ಲೇ ಆಗಿತ್ತು. ಲಾಸ್ಟ್ ಒಂದು ವರ್ಷದ ಹಿಂದೆ ಈ ಥರ ಇಟ್ಟಿದ್ರು. ಬಟ್ ಇಷ್ಟು ದೊಡ್ಡದಂತೂ ನಾವು ನೋಡಲೇ ಇಲ್ಲ ಯಾವತ್ತು. ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ. ಹಾಂ, ಈಗ ಇದೇ ಬರುವ 18ಕ್ಕೆ ರಾತ್ರಿ ಇದು ಇಟ್ಟಿದ್ದಾರೆ. ಅದು ನಮಗೆ ಹಳೆಯ ಜನತೆಗೆ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಅಂತ ಹೇಳಿದ್ರೆ ತುಂಬ ಖುಷಿ ಪಡುವಂಥ ವಿಷಯ ಅಂತ ಅನ್ಕೋತೀವಿ.